ಮೆಟ್ರೋ ಟಿಕೆಟ್ ರೇಟ್ ಅದ್ಯಾವಾಗ ದುಬಾರಿ ಆಯಿತೋ ಮೆಟ್ರೋ ಪ್ರಯಾಣಿಕರು ಮೆಟ್ರೋದಿಂದ ಭಾರಿ ಅಂತರ ಕಾಯ್ದುಕೊಂಡಿದ್ದಾರೆ. 8.5 ಲಕ್ಷ ಜನ ಓಡಾಡ್ತಾ ಇದ್ದ ಜಾಗದಲ್ಲೀಗ ಬರೀ 5 ಲಕ್ಷ ಜನ ಓಡಾಡ್ತಿದ್ದಾರೆ. ಫಸ್ಟ್ ಇಂದೂ ಇವಾಗ ಜಾಸ್ತಿನೇ ಆಗಿದೆ. ಬಡವರು ಹೊಟ್ಟೆ ಮೇಲೆ ಹೊಡೆಯುತ್ತಾನೆ ನಮ್ದು ಸರ್ಕಾರ ಇದೆ. ಮೆಟ್ರೋ ಸ್ಟೇಷನ್ಗಳ ಕಾಲು ಇದ್ದಕ್ಕೆ ಜಾಗ ಇರ್ತಿಲ್ಲ. ಈಗ ಮಲ್ಕೊಂಡು ಬರ್ಬೋದು ನಾವು ಒಬ್ಬೊಬ್ರು ಸೀಟಲ್ಲಿ. ಸ್ಯಾಲ್ರಿ ಏನು ಜಾಸ್ತಿ ಆಗ್ತಾ ಇಲ್ಲ, ಬೇರೆ ಎಲ್ಲ ವಸ್ತುಗಳ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಜನಗಳಿಗೆ ಬರ್ಡನ್ ಆಗ್ತಾ ಇದೆ. ದುಬಾರಿ ಮೆಟ್ರೋದಿಂದ ಅಂತರ ಕಾಯ್ದುಕೊಂಡ ಪ್ರಯಾಣಿಕರು 8.5 ಲಕ್ಷದಿಂದ 5 ಲಕ್ಷಕ್ಕೆ ಇಳಿದ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ. ಸದಾ ಜನರಿಂದ ಗಿಜುಗುಡುತ್ತಿದ್ದ, ಕಾಲಿಡೋಕು ಸಾಧ್ಯವಾಗದೇ ಇದ್ದ ಮೆಟ್ರೋ ಈಗ ಖಾಲಿ. ದಿನನಿತ್ಯ 8.5 ಲಕ್ಷ ಜನರನ್ನ ಹೊತ್ತು ಸಾಕ್ತಿದ್ದ ಮೆಟ್ರೋ ಟ್ರೈನ್ ಖಾಲಿ ಹೊಡಿತಿದೆ. ಹೌದು, ಮೆಟ್ರೋ ಟಿಕೆಟ್ ರೇಟ್ ಯಾವಾಗ ಏರಿಕೆ ಆಯಿತೋ ಮೆಟ್ರೋದಲ್ಲಿ ಪ್ರಯಾಣಿಸೋ ಪ್ರಯಾಣಿಕರ ಸಂಖ್ಯೆಯು ದಿನದಿಂದ ದಿನಕ್ಕೆ ಇಳಿಕೆಯಾಗಿದೆ. ದರ ಏರಿಕೆಗಿಂತ ಮೊದಲು ವಾರದ ದಿನಗಳಲ್ಲಿ ಸರಾಸರಿ 8.5 ಲಕ್ಷ ಪ್ರಯಾಣಿಕರ ಓಡಾಟವಿತ್ತು. ದರ ಏರಿಸಿದ ಬಳಿಕ ಅದರ ಸಂಖ್ಯೆ 5.20 ಲಕ್ಷಕ್ಕೆ ಇಳಿಕೆಯಾಗಿದೆ. ಮಹಾಶಿವರಾತ್ರಿ ದಿನ ಬುಧವಾರದಂದು 5.20 ಲಕ್ಷ ಪ್ರಯಾಣಿಕರು ಮಾತ್ರ ಮೆಟ್ರೋದಲ್ಲಿ ಸಂಚರಿಸಿದ್ದಾರೆ. 35ರಿಂದ 40 ರೂಪಾಯಿ ಅಷ್ಟೇ ಚಾರ್ಜಸ್. ಈಗ 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದರೆ ಆಲ್ಮೋಸ್ಟ್ ನಮಗೆ 30ರಿಂದ 60 ರೂಪಾಯಿ ಡಬಲ್ ಚಾರ್ಜಸ್ ಆಗಿದೆ. ಮೆಟ್ರೋ ಸ್ಟೇಷನ್ಗಳ ಕಾಲು ಇಡ್ಲಿಕ್ಕೆ ಜಾಗ ಇರ್ತಿರ್ಲಿಲ್ಲ, ಅಷ್ಟು ಜನಗಳು ಬರ್ತಾ ಇದ್ರು. ಈಗ ನೋಡಿದ್ರೆ ಮೆಟ್ರೋದ ಒಳಗಡೆ ಮಲ್ಕೊಂಡು ಬರ್ಬೋದು ನಾವು ಒಬ್ಬೊಬ್ರು ಒಂದೊಂದು ಸೀಟಲ್ಲಿ, ಅಷ್ಟು ಜನ ಕಡಿಮೆ ಆಗ್ತಾ ಇದ್ದಾರೆ. ಇನ್ನು ಕಳೆದ ಗುರುವಾರವಷ್ಟೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ WPLನ RCB ಮ್ಯಾಚ್ ನಡೆದಿತ್ತು. ಆದರೂ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ. ಇನ್ನು ಬಿಸಿಲಿನಿಂದ ಬಳಲಿ ಹೋಗೋ ಜನ AC ಕಾರಣಕ್ಕಾದ್ರೂ ಮೆಟ್ರೋ ಮೊರೆ ಹೋಗ್ತಿದ್ರು. ಆದ್ರೀಗ ಬಿಸಿಲು ನೆತ್ತಿ ಸುಡ್ತಾ ಇದ್ರು. ಪ್ರಯಾಣಿಕರು ಮಾತ್ರ ಮೆಟ್ರೋ ಕಡೆ ತಲೆ ಹಾಕ್ತಿಲ್ಲ. ದಿನ ಓಡಾಡೋರಿಗೆ ಕಷ್ಟ ಆಗುತ್ತೆ. ಸ್ಯಾಲ್ರಿ ಏನು ಜಾಸ್ತಿ ಆಗ್ತಾ ಇಲ್ಲ, ಬೇರೆ ಎಲ್ಲ ವಸ್ತುಗಳ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಬಟ್ ಪ್ರಯಾಣದ್ದು ಜಾಸ್ತಿ ಆದಾಗ ಬರ್ಡನ್ ಆಗುತ್ತೆ. ಇಲ್ಲ, ಅಷ್ಟಿರ್ಲಿಲ್ಲ. ಆಗ ಜಾಸ್ತಿ ಇತ್ತಿತ್ತು. ಈಗ ಕಡಿಮೆ ಆಗಿದೆ, ಅರ್ಧಕ್ಕಷ್ಟು ಕಡಿಮೆ ಆಗಿದೆ. ದರ ಏರಿಕೆಯಿಂದಾಗಿ ಸುಮಾರು 2-3 ಲಕ್ಷದಷ್ಟು ಪ್ರಯಾಣಿಕರು ಮೆಟ್ರೋದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಇನ್ನಾದರೂ BMRCL ಸ್ವವಿಮರ್ಶೆ ಮಾಡಿಕೊಳ್ಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.